ನನ್ನ ತಾಯಿ ಇಲ್ಲಿ ಕೂಲಿ ಮಾಡ್ಕೊಂಡು ಕೆಲಸ ಮಾಡುವವರು. ನಾನು ಇಲ್ಲಿ 10th ವರೆಗೂ ಉಚಿತ ಓದ್ದೆ, ಇನ್ನೂ ಕೂಡ ಉಚಿತ ಓದ್ತಾನೆ ಇದ್ದೇನೆ. ಅಷ್ಟು ಬಡವರು ನಾವು, ನಮಗೆ ಹಣ ಇಲ್ಲ. ನನ್ನ ಹತ್ರ ಎಷ್ಟೋ ಜನ 100 ಮಕ್ಕಳಲ್ಲಿ ವಿದ್ಯೆ ಕಲಿತಾ ಇದ್ದಾರೆ. ಇಂಥವರ ಹೊಟ್ಟೆ ಮೇಲೆ ಕಲ್ಲಾಕಕ್ಕೆ ಹೋಗ್ತಿದ್ದಾರಲ್ಲ. ಇಲ್ಲದೆ ಇನ್ನೊಂದು ಮಾತನ್ನ ಹೇಳ್ತೀನಿ, ಕೊಲ್ಲೂರಿಂದ ನಮಗೆ ಅನ್ನ ಬರುವಂತದ್ದು ಸರ್ಕಾರದಿಂದ ಅಲ್ಲ. ಸರ್ಕಾರಕ್ಕೂ ಮತ್ತೆ ಅದಕ್ಕೂ ಏನು ಕೂಡ ಸಂಬಂಧ ಇಲ್ಲ. ಸಿದ್ದರಾಮಯ್ಯರವರಿಗೆ ನಿಮಗೆ ಸ್ಪೆಷಲ್ ಆಗಿ ಕೇಳ್ತಿದ್ದೀನಿ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಇದಕ್ಕೆ ನಿಮ್ಗೆ ಅಧಿಕ ಪ್ರಸಂಗ ಯಾಕೆ? ನಾವು ನಮ್ಮ ಊಟ ಕಲ್ಲೆಸಿತೀರಲ್ಲ, ನಿಮಗೆ ಗೊತ್ತಾಗೋದಿಲ್ವಾ ಅಷ್ಟು? ನೀವು ನಿಮ್ ಕಾರ್ ಮೇಲೆ ಕಾಗೆ ಕೂತ್ರೆ ಕಾರನ್ನೇ ಚೇಂಜ್ ಮಾಡುವವರು. ನೀವು ಕೈಗೆ ವಾಚು ಕೋಟ್ಯಾಂತರ ರೂಪಾಯಿ ಕಟ್ತೀರಾ, ಮಲ್ಗೋ ಬೆಡ್ ಲಕ್ಷಾಂತರ ರೂಪಾಯಿದು. ಅಂತದ್ರಲ್ಲಿ ನಾವು ಅದನ್ನೇನು ಕೇಳ್ತಿಲ್ವಲ್ಲ. ನಾವು ಕೇಳ್ತಿರೋದು ಒಂದೊತ್ತಿನ ಊಟ ಜೊತೆ ಪಾಯಸ ಬೇಕು, ಹಪ್ಪಳ ಬೇಕು, ಉಪ್ಪಿನಕಾಯಿ ಬೇಕು ಅಂತ ಏನು ಕೇಳ್ತಿಲ್ಲ. ಕೊನೆಯದಾಗ ಹೇಳ್ತಿದ್ದೀನಿ, ಸಿದ್ದರಾಮಯ್ಯರವರೇ ಮತ್ತೆ ರಮನಾಥ್ ರೈ ಅವರೇ ಕೇಳಿ. ನಾವು ವಿದ್ಯಾರ್ಥಿಗಳು, ಮುಂದಿನ ಪ್ರಜೆಗಳು, ನಮಗೆ ಗೊತ್ತು. ನಮಗೇನಾದ್ರು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಇಡೀ ಸರ್ಕಾರವನ್ನೇ ಮುರಿದಾಕ್ತೇವೆ. ನಿಮ್ಮ ಸರ್ಕಾರ ಹೇಗೆ ಮುರಿಬೇಕು ಅಂತಾನು ಕೂಡ ನಮಗೆ ಗೊತ್ತು. ಇದಕ್ಕಾಗಿ ನೀವು ಸೂಕ್ತವಾದ ಕ್ರಮ ಕೈಗೊಳ್ಳಿ, ಇಲ್ಲ ಅಂದ್ರೆ ನಿಮ್ಮ ಸರ್ಕಾರವನ್ನ ನೀವು ಬಿಡಬೇಕಾಗೋ ಪರಿಸ್ಥಿತಿ ರಕ್ತೇಶ್ವರಿ ಮೇಲೆ ಆಣೆಗಳು ಬಂದೇ ಬರುತ್ತೆ. ಈ ಸರ್ಕಾರಕ್ಕೆ ಗೊತ್ತಾಗಬೇಕು ಇಷ್ಟು